ಮತ್ತೆ ರಿಮೆಂಬರ್ ಪೈರೇಟ್ಸ್. ಹೌದು, ಪೈರೇಟನ್ನು ಆಯಿತಾ. ಸೊ ಈ ಎಲ್ಲ ಕ್ರಿಸ್ಟಲನ್ನು ನೀವು ಚಾರ್ಜ್ ಮಾಡಬೇಕಾದ್ರೆ ಪೈರೇಟನ್ನು ಚಾರ್ಜ್ ಮಾಡೋ ಅವಶ್ಯಕತೆ. ಪೈರೇಟ್ ಸ್ಟೋನ್ ಸಿಗುತ್ತೆ. ಪೈರೇಟ್ ಸ್ಟೋನ್ಸ್ ಏನಿದೆ ಲಾಕರಲ್ಲಿ ಸುಮ್ಮನೆ ತೊಗೊಂಡು ಹೋಗಿ ಲಾಕರಲ್ಲಿ ಇಡಬೇಕು. ಓಕೆನಾ. ಸೊ ಅದನ್ನು ಎಲ್ಲೂ ತೊಳೆಯೋದಾಗಿರ್ಬಹುದು ಅಥವಾ ಬೇರೆಯವರಿಗೆ ತೋರಿಸೋದಾಗಿರ್ಬೋದು ಮಾಡಬಾರ್ದು. ಇಟ್ಸ್ ಅ ಫೂಲಿಶ್ ಗೋಲ್ಡ್ ಅಂತ ಕರೀತಾರೆ. ಸೊ ಪೈರೇಟನ್ನು ಲಾಕರಲ್ಲಿ ಇಡ್ಬೋದು. ಸೊ ಈ ಕ್ರಿಸ್ಟಲ್ಸು ನಿಮ್ಮ ಮನೆಗೆ ನೆಮ್ಮದಿ ಜೊತೆಗೆ ಬೇಸ್, ಬಟ್ ಯು ಹ್ಯಾವ್ ಟು ಚಾರ್ಜ್ ಇಟ್. ಪ್ರತಿ ಹುಣ್ಣಿಮೆಗೆ ಸಾಲ್ಟ್ ವಾಟ್ರಲ್ಲಿ ತೊಳೆದ್ಬಿಟ್ಟು, ಕ್ರಿಸ್ಟಲ್ ತೊಗೊಳ್ಳೋದನ್ನು ಹೆಂಗೆ ಚಾರ್ಜ್ ಮಾಡೋದು ಅನ್ನೋದು ಕಲಿಬೇಕು. ಸಾಲ್ಟ್ ವಾಟ್ರಲ್ಲಿ ತೊಳೆದು ನಾನೇನು ಮಾಡ್ತೀನಿ ಅಂತ ಬರಿ ಮಾಡಿಬಿಡ್ತೀನಿ. ಗಾರ್ಡನಲ್ಲಿ ಬರಿ ಮಾಡಿಬಿಡ್ತೀನಿ. ಬರಿ ಮಾಡಿ ಒಂದು 3 ದಿನ ಬಿಟ್ಬಿಡ್ತೀನಿ. ಯಾಕಂದರೆ 3 ದಿನ ಚಂದ್ರನ ಬಿಂಬ ಬೀಳುತ್ತೆ. ತದನಂತರ ಅದನ್ನು ತಗೊಂಡು ಅಂದ್ರೆ ನೀವು ಈ ಕ್ರಿಸ್ಟಲ್ಸ್ ನಿಮ್ಮಲ್ಲಿ ಇಟ್ಟಿರೋದನ್ನ ತೆಗೆದು ನಿಮ್ಮನೆ ಹೊರಗಡೆ ಊತ್ಬಿಟ್ಟು ಮುಚ್ಚಿಬಿಡ್ತೀನಿ. 3 ಡೇಸ್ ಬಿಟ್ಟ ನಂತರ ನಾನು ಅದನ್ನು ತೆಗೆದು, ನನಗೆ ಕೆಲವು ಸಿಂಬಲ್ಸ್ಗಳಿರುತ್ತೆ, ನನಗೇನು ಬೇಕು ಅದಾಗಬೇಕಂತ ಇರುತ್ತೋ ಅದನ್ನು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಓಕೆ. ಆಮೇಲೆ ನೀವು ತೆಗೆದು ಮತ್ತೆ ತೊಳಿತೀರಾ? ತೊಳಿತೀನಿ, ಬಟ್ ಅಷ್ಟೊಂದಲ್ಲ, ಉಪ್ಪು ನೀರಲ್ಲೆಲ್ಲ ತೊಳೆಯಲ್ಲ. ಅಷ್ಟು ನೀವು ಮುಟ್ಟು ನೋಡಿ ಅದು ಎನರ್ಜಿ ಎಷ್ಟಿರುತ್ತೆ ಗೊತ್ತಾ ಫುಲ್ ಮೂನ್ ಟೈಮಲ್ಲಿ. ಸೊ ಎಲ್ಲ ಕ್ರಿಸ್ಟಲ್ ಮತ್ತು ನಾವು ಹಾಕೋ ಕ್ರಿಸ್ಟಲ್ ಕೈಗೆ ಹಾಕೋದಂಥದ್ದು ಕೂಡ ಅದನ್ನೇ ಮಾಡಬೇಕು, ಚಾರ್ಜ್ ಮಾಡಬೇಕು. ಎಕ್ಸಾಂಪಲ್ ನೀವು ಸಿಟ್ರಿನ್ ಹಾಕಿದಿರಲ್ವಾ, ಇದನ್ನ ಅರ್ಶನದ ನೀರಲ್ಲಿ ತೊಳಿಬೇಕು. ಪೈರೇಟನ್ನು ತೊಳಿಬಾರ್ದು. ಎನಿಥಿಂಗ್ ವಿಚ್ IT, ಸೆಲೆನೈಟ್, ಪೈರೈಟ್, ಹೆಮಟೈಟ್ ಇದನ್ನೆಲ್ಲ ತೊಳಿಬಾರ್ದು. ನೀರನ್ನು ಮುಟ್ಟಿಸ್ಬಾರ್ದು. ಇದು ನಾನು ಹಾಕಿರೋದು ಸಿಟ್ರಿನ್. ಇದು ನನ್ನ ಫೇವ್ರೇಟ್. ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ ಕೊಟ್ಟು. ಓಕೆ, ನೆಕ್ಸ್ಟ್. ಓಕೆ, ಸೊ ಅದನ್ನು ಅರ್ಶನದ ನೀರಲ್ಲಿ ತೊಳಿಬೇಕು. ಆಮೇಲೆ ಡೈಮಂಡ್ ಇರುತ್ತೆ. ಡೈಮಂಡ್ ಕೂಡ ಯಾವುದರಿಂದ ಬರುತ್ತೆ? ಅರ್ತ್ ಎಲಿಮೆಂಟು. ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದಕ್ಕೆ ಈವನ್ ಕೇಸರಿ ನೀರಲ್ಲಿ ತೊಳೆಯೋದು. ಸೊ ಪ್ರತಿ ಒಂದು ಕ್ರಿಸ್ಟಲ್ ಕ್ಲೆನ್ಸ್ ಇಟ್ ಇನ್ ಡಿಫ್ರೆಂಟ್ ಫಾರ್ಮ್.